ಸಿಂಧನೂರಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಭೂಮಿ ಪೂಜೆ. ಹರಿ ಬ್ರಹ್ಮಾದಿಗಳು ಬಂದರೂ ಕ್ರಾಂತಿವೀರ ಬ್ರಿಗೇಡ್ ನಿಲ್ಲಲ್ಲ, ಕೆಎಸ್ ಈಶ್ವರಪ್ಪ. ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಪ್ರತಿಭಟನೆ. ಅಟ್ರಾಸಿಟಿ ಕೇಸ್ ದಾಖಲಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರು, ಶಿವಕುಮಾರ್ ಮ್ಯಾಗಳಮನಿ. ಧೂಳಿಗೆ ಬೇಸತ್ತು ಕೋನಾಪುರ ಪೇಟೆ ಸ್ಥಳೀಯರಿಂದ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ. ಸ್ಥಳಕ್ಕೆ ತಹಸೀಲ್ದಾರ್ ಅಧಿಕಾರಿಗಳ ಭೇಟಿ, ಸಮಸ್ಯೆ ಪರಿಹಾರದ ಭರವಸೆ. ಜನವರಿ 30ರಂದು ಆರ್ಎಸ್ಎಸ್ ಹಿಂದೂ ರಾಷ್ಟ್ರ ವಿರೋಧಿಸಿ ಜನತಾ ಸಮಾವೇಶ, ಎಂಆರ್ ಭೇರಿ. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಪುನರ್ರಚನೆ. ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ. ಮತ್ತು ಲಿಂಗಸುಗೂರು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಎಸ್ಟಿಎಂಸಿ ರಚನೆ. ಶಾಸಕ ಹಂಪನಗೌಡ ಬಾದರ್ಲಿಯವರು ನಗರದ ವಿವಿಧೆಡೆ ಸಿಸಿ ರಸ್ತೆ, ಚರಂಡಿ, ಬೋಧನಾ ಕೊಠಡಿ ಸೇರಿದಂತೆ ವಿವಿಧ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂಬರ್ ಮೆಸೇಜ್ ಮಾಡಿದ್ರೆ ಹರ ಹರ ಮಹಾದೇವ ಮಾಡ್ತಾರಂದ್ರೆ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಜಯ ಜಯ ನಮಃ. ಪಾರ್ವತಿ ಪದಯೇ ಹರ ಹರ ಮಹಾದೇವ. ಸರ್ವೇ ಜನ ಸುಖಿನೋ ಭವಂತು. ಶುಭ ಕಾರ್ಯ ಉತ್ತರೋತ್ತರ ಅಭಿವೃದ್ಧಿರಸ್ತು. ಶುಭ ಕಾರ್ಯ ಉತ್ತರೋತ್ತರ. ನಗರದ ವಾರ್ಡ್ ನಂಬರ್ 14ರ ಗಂಗಾನಗರದಲ್ಲಿ ಕೆಆರ್ಐಡಿಎಲ್ ಇಲಾಖೆ ವತಿಯಿಂದ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಗಂಗಾನಗರದ ಕಾಲುವೆ ಮೇಲಿರುವ ಸುಮಾರು 250 ಕುಟುಂಬದವರಿಗೆ 7 ರಾಗಿ ಕ್ಯಾಂಪಿನಲ್ಲಿ ಹಕ್ಕುಪತ್ರ ನೀಡಿ ಕಾಲುವೆ ಮೇಲೆ ಸುಸಜ್ಜಿತವಾಗಿ ರಸ್ತೆ ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಕಿರಿದು ಕಿರಿದು ಆಗಿ ಮರವೆ ಮರವೆ ಆಗಿ ಇರಿದು ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಂದು ಉಳಿದ ವಾರ್ಡ್ಗಳ KKRDF ಡಿಪಾರ್ಟ್ಮೆಂಟ್.
ಏನಾಗುತ್ತೆ 50 ಲಕ್ಷ 1,45,00,000 ಇದ್ರದ್ದು. CC ರೋಡ್ 50 ಲಕ್ಷ 4ನೇ ವಾರ್ಡ್. ಇಲ್ಲಿ ಈ ವಾರ್ಡ್ನಾಗ 50 ಲಕ್ಷ, 14ನೇ ವಾರ್ಡ್ನಾಗ 50 ಲಕ್ಷ, ಅಲ್ಲಿ 1,45,00,000 ಇದು. 19ನೇ ವಾರ್ಡ್ನಾಗ ಅದು 60 ಲಕ್ಷ ಅದು ರೋಡ, ಅದು CC ರೋಡ್. ತದನಂತರ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಮಹಿಳಾ ಪಿಯುಸಿ ಕಾಲೇಜಿನ ಬೋಧನಾ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಹಾಗೂ ಈ ಕಾಲೇಜಿನ ಮೈದಾನದಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿ ಹಾಗೂ ಖೋ-ಖೋ ಕ್ರೀಡೆಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮೈದಾನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಸೋಮನಗೌಡ ಬಾದರ್ಲಿ, ಸೈಯದ್ ಅರುಣ್ ಸಾಬ್ ಜಾಗೀರ್ದಾರ್, ಪೌರಾಯುಕ್ತ ಮಂಜುನಾಥ ಗುಂಡೂರು, ಅಶೋಕ್ ಉಮಲುಟ್ಟಿ, ಸಂಗೀತ ಸಾರಂಗಿಮಠ, ನಗರಸಭೆ ಸದಸ್ಯರಾದ ಶರಣಪ್ಪ ಉಪ್ಪಲದೊಡ್ಡಿ, ಶೇಖರಪ್ಪ ಗಿಣಿವಾರ, ಛತ್ರಪ್ಪ ಕುರುಕುಂದಿ, ಮುರ್ತೋಜಾ ಹುಸೇನ್, ಎಸ್ಪಿ ಟೇಲರ್, ಪಿಯುಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವರಾಜ್, ಶಿವಶಂಕರ್, ಉಪನ್ಯಾಸಕರಾದ ಹುಸೇನಪ್ಪ ಅಮರಾಪುರು, ಶರಣಯ್ಯ, ಖಾಜಿ ಮಲ್ಲಿಕ್, ಕ್ಯಾಶಟೆಕ್ ಅಧಿಕಾರಿಗಳಾದ ಮಹಮ್ಮದ್ ಸೋಯಲ್, ಸಂತೋಷ್, ಕೌಶರ್ ಸೇರಿದಂತೆ ಅನೇಕರಿದ್ದರು. ಬಂದಿರಿ ಸಿನ್ನೂರು ತಾಲೂಕದಾಗ ಏನೋ ಒಂದು 50% ಇಲ್ಲಪ್ಪ ಓದ್ಬೇಕು, ಒಳ್ಳೆ ನಮ್ಮ ಜೀವನ ಬಂಗಾರ ಆಗ್ಬೇಕು, ಬಾಳ ಬಂಗಾರ ಆಗ್ಬೇಕು, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬೆಳಿಬೇಕು ಎಂಬುದು ತಲೆಯಾಗಿ ಬಂದಿದೆ. ಒಂದು 50%, ಇನ್ನೂ 50% ಅಬೋವ್ ಬರ್ಬೇಕು. ಅದು ವಿಶೇಷವಾಗಿ ಹುಡುಗರಲ್ಲಿ. ನಿಮ್ಮಲ್ಲಿ ಸ್ವಲ್ಪ ದುರ್ಚಟಗಳು ಜಾಸ್ತಿ ಬಿದ್ದಾವೆ ಈಗಾಗಲೇ. ಆ ದುರ್ಚಟಗಳು ಕಡಿಮೆ ಆಗ್ಬೇಕು. ಕಾಲೇಜ್ ಹುಡುಗರಲ್ಲಿ ದುರ್ಚಟಗಳು, ಗುಟಕ ಅದು ಇದು ತಿಂಬೋದು, ಕ್ಲಾಸಿಗೆ ತಪ್ಪಿಸೋದು, ಬಸ್ ಸ್ಟ್ಯಾಂಡ್ನಾಗ ಕುಂದ್ರೋದು, ಬೇರೆ ಬೇರೆ ತಲೆ ಹೋಗೋದು, ಇವೆಲ್ಲ ಕಡಿಮೆ ಆಗ್ಬೇಕು. ನಿಮ್ಮಲ್ಲಿ ಕೂಡ ಬಹಳಷ್ಟು ಬದಲಾವಣೆ ವಿದ್ಯಾರ್ಥಿಗಳಲ್ಲಿ ಆಗಬೇಕಾದಂತ ಅವಶ್ಯಕತೆ ಕೂಡ ಇದೆ. ಆ ಗಮನದಲ್ಲಿ ಇಟ್ಕೊಂಡು ತಮ್ಮ ಬಾಳನ್ನ ಬಂಗಾರವಾಗಿ ಮಾಡತಕ್ಕಂತ ಪ್ರಯತ್ನ ನೀವು ಮಾಡಬೇಕು. ಹರಿಹರ ಬ್ರಹ್ಮಾದಿಗಳು ಬಂದರೂ ಕ್ರಾಂತಿವೀರ ಬ್ರಿಗೇಡ್ ನಿಲ್ಲಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಸ್ಪಷ್ಟಪಡಿಸಿದರು. ಜಿಲ್ಲೆಯ ಲಿಂಗಸುಗೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 4ರಂದು ಸಂತ ಮಹಾಂತರ ಸಮ್ಮುಖದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದರು. ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಗೆ 50,000ದಿಂದ 1 ಲಕ್ಷದವರೆಗೆ ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಸಾಧು ಸಂತರಲ್ಲಿ ತೀರ್ಮಾನ ಮಾಡಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಕ್ರಾಂತಿವೀರ ಬ್ರಿಗೇಡ್ ಮಾಡಬೇಕು. ಆದರೆ ಬ್ರಹ್ಮ ಬಂದು ಅಡ್ಡ ಬಂದರೂ ಕೂಡ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ನಿಲ್ಲಿಸಲ್ಲ. ಇದು ರಾಜ್ಯಾದ್ಯಂತ ಈಗ ನೀವು ಶುರುವಾಗಿ ಬರೀ 4 ತಿಂಗಳು ಕೂಸಿದ್ದು, 4 ತಿಂಗಳು ಕೆಲವರೇ ಪ್ರಯತ್ನ ಮಾಡಿರೋದು. ಈಗ ಉದಾಹರಣೆ ಇದನ್ನೇ ನೋಡಿ, ಈ ಊರಿಗೆ 3-4 ಜನ ಪ್ರಯತ್ನ ಮಾಡಿದ್ದಾರೆ. ನೆನ್ನೆ ಮೊನ್ನೆಯಿಂದ ಇಷ್ಟು ಜನ ಬಂದಿದ್ದಾರೆ. ಇದನ್ನು ಶಕ್ತಿ ಜಾಸ್ತಿ ಮಾಡಬೇಕು. ಹಾಗಾಗಿ ಇವತ್ತು ನಾಳೆ ಎಷ್ಟು ಜನ ಸೇರ್ತಾರೆ ಬಿಡ್ತಾರೆ ಪ್ರಶ್ನೆ ಅಲ್ಲ. ನಾಳೆ ಉದ್ಘಾಟನೆ ಸಾಧು ಸಂತರು ಅಂದ ತಕ್ಷಣ ನಮಗೆ ದೇವರಿದ್ದಂಗೆ, ಅವ್ರ ಪಾದ ತೊಳೆದು ನಾವು ಸಮಾಜವನ್ನು ಕಟ್ತೇವೆ ಅನ್ನೋಂಥ ಪ್ರತಿಜ್ಞೆ ಮಾಡೋದಕ್ಕೆ ಒಂದು 50,000ರಿಂದ 1 ಲಕ್ಷ ಜನ ಸೇರ್ಬೋದು. 1,000 ಜನ ಸ್ವಾಮಿಗಳು ಅಂತ ಅಂದ್ಕೊಂಡಿದ್ವಿ, ಅದಿನ್ನೂ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ನನಗೆ ತಾಯಿ ಇದ್ದಂತೆ, ಬೇರೆ ಪಕ್ಷಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ. ಬಿಜೆಪಿಯಲ್ಲಿ ಶುದ್ಧೀಕರಣ ಆಗಬೇಕು. ಒಂದೇ ಕುಟುಂಬದ ಹಿಡಿತ, ಹೊಂದಾಣಿಕೆ, ರಾಜಕೀಯ, ಸಾಮೂಹಿಕ ನಾಯಕತ್ವ ಇಲ್ಲದಿರುವುದು, ಇವುಗಳ ಶುದ್ಧೀಕರಣ ಆಗಬೇಕಿದೆ ಎಂದರು. ಸಂವಿಧಾನಬದ್ಧವಾಗಿ ನಡೆಯುತ್ತಿರುವ ಬಿಜೆಪಿಯಲ್ಲಿ ಯಾರು ಯಾವ ಹುದ್ದೆಯನ್ನು ಪಡೆಯಬಹುದಾಗಿದೆ, ಆದರೆ ಪಕ್ಷದ ಕಾರ್ಯಕರ್ತರಾಗಿರಬೇಕಷ್ಟೇ ಎಂದು ಹೇಳಿದರು. ಪಾರ್ಟಿ ನನ್ನ ತಾಯಿ, ಈಗಲೂ ಅದ್ರ ಮೇಲೆ ಮೋಹ ಇರಬೇಕು. ಇನ್ಯಾವ ಪಕ್ಷಕ್ಕೂ ನಾನು ಹೋಗಲ್ಲ, ನನ್ನ ಜೀವನದಲ್ಲಿ ಹೋಗೋದೇ ಇಲ್ಲ. ಅಲ್ಲಿ ಒಂದಿಷ್ಟು ಶುದ್ಧೀಕರಣ ಆಗಬೇಕು. ಏನು ಶುದ್ಧೀಕರಣ? ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಸಾಮೂಹಿಕ ನಾಯಕತ್ವ ನಡೀತಾ ಇಲ್ಲ, ಒಂದು ಸಣ್ಣ ಜಾತಿ ಅನ್ನೋಂಥ ಒಂದು ಬರ್ತಾ ಇದೆ. ಇದೆಲ್ಲ ಶುದ್ಧೀಕರಣ ಆದರೆ ನಾನು ದೊಡ್ಡವ್ರ ಹತ್ರ ಮಾತಾಡಿ ಆ ಪಾರ್ಟಿಗೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ಇದು ನಂಬರ್ 1. ನಂಬರ್ 2, ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ರೂಪದಲ್ಲಿ
ಚುನಾವಣೆ ನಡೀತಾ ಇರೋಂಥ ಪಾರ್ಟಿ BJP ಮಾತ್ರ. ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ಕ್ಲೀನ್ ಚಿಟ್ ಸಿಕ್ಕ ಮೇಲೆ ಮತ್ತೆ ಪದವಿ ಪಡೆಯಬೇಕು ಎಂದು ಆಗ್ರಹಿಸಿದ ಅವರು ತಮ್ಮ ಮೇಲೆ ಸಂತೋಷ್ ಕುಮಾರ್ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಾಗ ರಾಜೀನಾಮೆ ಕೊಟ್ಟಿದ್ದೆ ಎನ್ನುವುದನ್ನು ಉದಾಹರಣೆ ನೀಡಿದರು. ಯಾರ್ಯಾರು ತಪ್ಪು ಮಾಡಿದರೆ ಭಗವಂತ ಮೇಲಿದ್ದಾನೆ. ಮೂಢ ಹಗರಣ ಇರ್ಬೋದು, ಇನ್ನೊಂದು ಇರ್ಬೋದು. ನಾನು ಇದೇ ಮಾಡಿದರೆ ಇವರೇ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನನ್ನ ಮೇಲೊಂದು ಆರೋಪ ಬಂತು, ಸಂತೋಷ್ ಕುಮಾರ್ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ಯಾನೆ ಅಂತ. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಜಾಗಕ್ಕೂ ಒಂದು ಟೈಪ್ಡ್ ಪೇಪರ್ ಕೈಯಲ್ಲಿ ಬರೆದಿದ್ದಲ್ಲ, ಅಲ್ಲೆಲ್ಲೋ ಬಿದ್ದಿತ್ತು. ಅದನ್ನು ಹಿಡ್ಕೊಂಡು ಇದು ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್ ಎಲ್ಲರೂ ಕೂಡ ಹೋರಾಟ ಮಾಡಿದ್ದು ರಾಜೀನಾಮೆ ಕೊಡಬೇಕು ಅಂತ. ನನಗೆ ಯಾವತ್ತು ನನಗೆ ಗೊತ್ತಾಯಿತೋ ಅವತ್ತೇ ಮೋದಿಯವರಿಗೆ ಮತ್ತು ಅಡ್ವಾಣಿಯವರು ಫೋನ್ ಮಾಡಿದೆ, ನನಗೆ ಪರ್ಮಿಷನ್ ಕೊಡಿ ನಾನು ರಾಜೀನಾಮೆ ಕೊಡೋದು. ಯಾಕೆ? ಜಾರ್ಜ್ ಮೇಲೆ ಆಪಾದನೆ ಬಂದಾಗ ವಿರೋಧ ಪಕ್ಷದ ನಾಯಕನಾಗಿ ವಿಧಾನ ಪರಿಷತ್ ನಾನೇ ಕೂಗಾಡಿದ್ದೆ, ನಿಮ್ಮ ಮೇಲೆ ಆಪಾದನೆ ಬಂದಿದೆ, ರಾಜೀನಾಮೆ ಕೊಡಿ, ಕ್ಲೀನ್ ಚಿಟ್ ತೊಗೊಳ್ಳಿ, ಮತ್ತೆ ಮಂತ್ರಿ ಹಾಗೆ ಅಂತ. ಹಾಗಾಗಿ ನಾನು ಯಾರನ್ನೂ ಕೇಳಿಲ್ಲ, ಯಾವ ಹೋರಾಟನೂ ನೋಡಲಿಲ್ಲ. ನೈತಿಕತೆಯಿಂದ ರಾಜೀನಾಮೆ ನಾನು ಕೊಟ್ಟೆ. ಅವ್ರ ಮೇಲೆಲ್ಲ ಆಪಾದನೆ ಬಂದಿದೆಯಲ್ಲ, ಮತ್ತು DK ಶಿವಕುಮಾರ್ ಅವರಿಗೆ ಇದು ಹಿಡಿದಿರ್ಬೋದು, ಬೇಕಾದ್ರೆ ಇದು ಖರ್ಗೆ ಅವರು ರಾಜೀನಾಮೆ ಕೂಡ ನನಗೊಂದು ಕಾನೂನು ಅವ್ರಿಗೊಂದು ಕಾನೂನೇನು. ಸಂವಿಧಾನ ಅಂತ ದಿನ ಬೆಳಿಗ್ಗೆ ಕೂಗ್ತಾರಲ್ಲ, ಸಂವಿಧಾನ ಈಶ್ವರಪ್ಪನಿಗೊಂದು, DK ಶಿವಕುಮಾರ್ಗೊಂದು, ಸಿದ್ದರಾಮಯ್ಯನಿಗೊಂದು, ಬೇರೆಯವ್ರಿಗೊಂದಿದೆಯಾ? ಈ ರಾಜಕಾರಣ ಮಾಡಬೇಡಿ. ನೈತಿಕತೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟೋಗಿ, ನೀವಲ್ಲಿ ಕ್ಲೀನ್ ಚಿಟ್ ತಗೊಂಬನ್ನಿ, ಮುಂದುವರಿರಿ. ಸುಪ್ರೀಂ ಕೋರ್ಟ್ ಆದೇಶದಂತೆ ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿಗೆ ತರಲು ಒತ್ತಾಯಿಸಿ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜನಸಂಖ್ಯಾವಾರ ಮೀಸಲಾತಿ ಕೊಡಲೇಬೇಕು. ಜನಸಂಖ್ಯಾವಾರ ಮೀಸಲಾತಿ ಕೊಡಲೇಬೇಕು. ಸದಾಶಿವ ಆಯೋಗ ವರದಿ ಜಾರಿಯಾಗಲೇಬೇಕು. ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು. ಜಾರಿಯಾಗಲಿ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಅವರು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸೂಕ್ತವಾದ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಈ ಹಿಂದೆ 7 ವರ್ಷಗಳ ಕಾಲ ಅಧ್ಯಯನ ನಡೆಸಿದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ದತ್ತಾಂಶಗಳಿರುವ ವರದಿಯ ಶಿಫಾರಸುಗಳನ್ನು ಬಳಸಿಕೊಂಡು ವರದಿ ತಯಾರಿಸಲು ಸರ್ಕಾರ ಆದೇಶ ನೀಡಬೇಕು ಎಂದು ಒತ್ತಾಯಿಸಿದರು. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯ ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸನ್ನು ಪರಿಗಣಿಸಿ ಹೆಚ್ಚಳವಾಗಿರುವ ಮೀಸಲಾತಿಯ 17% ಅನುಪಾತದಲ್ಲಿ ಹೆಚ್ಚುವರಿ 2% ಮೀಸಲಾತಿಯನ್ನು ಜಾತಿ ಸಂಖ್ಯೆಗನುಗುಣವಾಗಿ ABCD ವರ್ಗೀಕರಣದ ಗುಂಪುಗಳಿಗೆ ಸಮಾನವಾಗಿ ಹಂಚಬೇಕು. ಅದರಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ 7% ಮೀಸಲಾತಿಯನ್ನು ನಿಗದಿಪಡಿಸಬೇಕು. ಸಚಿವ ಸಂಪುಟವು ನಿರ್ಣಯಿಸಿದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು 37,000 ಹುದ್ದೆಗಳ ನೇಮಕಾತಿಗಳನ್ನು ತಡೆಹಿಡಿಯಬೇಕು. ನಿಜವಾದ 49 ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ 1%ಕ್ಕಿಂತ ಹೆಚ್ಚು ಒಳ ಮೀಸಲಾತಿಯನ್ನು ನೀಡಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಬಜೆಟ್ನಲ್ಲಿ ಮತ್ತು SC ST TSP ಅನುದಾನದಲ್ಲಿ ಮಾದಿಗ, ಸಮಗಾರ, ಡೊಹರ, ಮಚಗಾರ ಜಾತಿಗಳ ಜನಸಂಖ್ಯೆಯ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು. ಕಳೆದ 30 ವರ್ಷಗಳಿಂದಲೂ ಸಹಿತ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಶೋಷಿತರಿಗೆ ಅತಿ ಹೆಚ್ಚಾಗಿ ಏನಂದ್ರೆ ಮೀಸಲಾತಿಯಿಂದ ವಂಚನೆಗೆ ಒಳಗಾಗಿದ್ದಾರೆ. ಎಲ್ಲ 101 ಜಾತಿಗಳಲ್ಲಿ ಎಲ್ಲ ಉಪಜಾತಿಗಳಿಗೆ ಆಯಾ ಜನಸಂಖ್ಯೆ ಅನುಸಾರವಾಗಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ. ಮಾಡ್ತಾ ಕಳೆದ ಆಗಸ್ಟ್ 1ರಂದು
ಸುಪ್ರೀಂ ಕೋರ್ಟು 7 ನ್ಯಾಯಾಧೀಶರ ನ್ಯಾಯಪೀಠವು ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥದ್ದು ಅತ್ಯಂತ ಸಂವಿಧಾನಬದ್ಧ ಹಕ್ಕು. ಅದನ್ನ ಆಯಾ ರಾಜ್ಯ ಸರ್ಕಾರವೇ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತೇಳಿ ಏನು ಆದೇಶ ಹೊರಡಿಸಿದೆ. ಆ ಆದೇಶದ ನಂತರ ಎಚ್ಚೆತ್ತುಕೊಂಡಂತ ರಾಜ್ಯ ಸರ್ಕಾರ ಎನ್ ನಾಗಮೋಹನ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯತ್ವ ಆಯೋಗದ ರಚನೆ ಮಾಡಿದೆ. 2 ತಿಂಗಳ ಅವಧಿಯಲ್ಲಿ ಏನಂತ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಸಹಿತ 4 ತಿಂಗಳು ಕಳೆದರೂ ಸಹಿತ ಈವರೆಗೆ ಜಾರಿ ಮಾಡದೆ ವಿಳಂಬ ಮಾಡ್ತಾ ಇದೆ. ಹಾಗಾಗಿ ಏನು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಅವರು ವರದಿಯನ್ನು 2012ರ ಜೂನ್ 12ರಂದು ಏನು ಸರ್ಕಾರಕ್ಕೆ ಸಲ್ಲಿಸಿದೆ ಅದು ಅತ್ಯಂತ ನ್ಯಾಯವಾಗಿದೆ. ಆ ವರದಿಯಂತಲೇ ಈ ಸರ್ಕಾರ ಕೂಡೇನಂದ್ರ SCಯಲ್ಲಿ 101 ಜಾತಿಗಳಿಗೆ, ಮಾದಿಗರಿಗೆ 6%, ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ 5%, ಬೋವಿ, ಬಂಜಾರ ಇತರೆ ಸಮಾಜಗಳಿಗೆ 3% ಮತ್ತು ಇತರೆ ಅಲೆಮಾರಿ ಸಮುದಾಯಗಳಿಗೆ 1%, ಒಟ್ಟಾರೆ 15% ವರ್ಗೀಕರಣ ಮಾಡಿ ಏನಂದ್ರೆ ಜಾರಿ ಮಾಡ್ಬೇಕಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ಅಡಿಯಲ್ಲಿ ಎಲ್ಲ ದಲಿತ ಪರ, ಒಳ ಮೀಸಲಾತಿ ಪರ ಎಲ್ಲ ಸಂಘಟನೆಗಳು ಒಟ್ಟಾಗಿ ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ಸರ್ಕಾರಕ್ಕೆ ಸಾಂಕೇತಿಕವಾಗಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ಈ ಕೂಡಲೇ ಏನು ಈ ಮಾತಿನಂತೆ ನಡೆದುಕೊಳ್ಳದೆ ಇದ್ದರೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಬೃಹತ್ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಬೃಹತ್ ಮಟ್ಟದ ಸಮಾವೇಶ ಮಾಡೋದ್ರ ಮುಖಾಂತರ ಈ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡತಕ್ಕಂಥ ಜನಸಂಖ್ಯೆಯ ತಾಕತ್ತೆ ನಮ್ಮದು ಅವತ್ತು ನಾವು ತೋರಿಸಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸುರೇಶ್ ಬಳಗಾನೂರು, ಜಿಲ್ಲಾ ಸಂಘಟನಾ ಸಂಚಾಲಕ ರಾಮಣ್ಣ ಸಾಸಲಮರಿ, ಹನುಮಂತ ಮನ್ನಾಪೂರು, ರಂಗಪ್ಪ ಕೋತಿಗುಡ್ಡ, ತುರುಮಂದೆಪ್ಪ ಕಟ್ಟಿಮನಿ, ಅರ್ಜುನ ಕೊಪ್ಪರ್, ಶಿವಪ್ಪ ಪಲಕನ ಮರಡಿ, ಮೌನೇಶ್ ಕವಿತಾಳ ಸೇರಿದಂತೆ ಇತರರು ಇದ್ದರು. ಅಟ್ರಾಸಿಟಿ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧಿಸಲು ನ್ಯಾಯಾಲಯ ಆದೇಶ ಹೊರಡಿಸಿದರೂ ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಶಿವಕುಮಾರ್ ಮ್ಯಾಗಳಮನಿ ಆರೋಪ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಇಡಪನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂಬಲ್ದಿನ್ನಿ ಗ್ರಾಮದಲ್ಲಿ ಜಯಪಾಲ ವಕೀಲರ ಮೇಲೆ ಅದೇ ಗ್ರಾಮದ ಮೇಲ್ವರ್ಗಕ್ಕೆ ಸೇರಿದ ವ್ಯಕ್ತಿಗಳು ಜುಲೈ ತಿಂಗಳಲ್ಲಿ ದೈಹಿಕ ಹಲ್ಲೆ ಮತ್ತು ಕೊಲೆ ಪ್ರಯತ್ನ ಮಾಡಿ ಜಾತಿ ನಿಂದನೆ ಮಾಡಿದ್ದರು. ಆ ಕುರಿತು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವಂತೆ ಫಿರ್ಯಾದಿದಾರರು ಇಡಪನೂರು ಪೊಲೀಸ್ ಠಾಣೆಗೆ ಆ ದಿನವೇ ದೂರು ನೀಡಿದಾಗ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದ್ದರು. ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರಿಗೂ ದೂರು ನೀಡಲಾಗಿತ್ತು. ಅವರು ಕೂಡ ಈ ಕುರಿತು ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವ ಕಾರಣ ನ್ಯಾಯಾಲಯದ ಮೊರೆ ಹೋಗಿ ಖಾಸಗಿ ದೂರನ್ನು ದಾಖಲು ಮಾಡಲಾಗಿತ್ತು. ನ್ಯಾಯಾಲಯವು 6 ತಿಂಗಳ ಅವಧಿಯಲ್ಲಿ ವಿಚಾರಣೆ ನಡೆಸಿ ಘಟನೆ ಕುರಿತು ದೂರು ದಾಖಲಿಸಿಕೊಳ್ಳುವಂತೆ ಇಡಪನೂರು ಪೊಲೀಸ್ ಠಾಣೆಗೆ ನಿರ್ದೇಶನ ನೀಡಿತ್ತು. ಇಡಪನೂರು ಪೊಲೀಸ್ ಠಾಣೆಯು ನ್ಯಾಯಾಲಯದ ಆದೇಶದ ಮೇರೆಗೆ BNS ಮತ್ತು ಅಟ್ರಾಸಿಟಿ ಕಾಯ್ದೆಯ ವಿವಿಧ ಕಲಂಗಳಡಿ ಕೊಲೆ ಯತ್ನ ಮತ್ತು ಜಾತಿ ನಿಂದನೆ ದೌರ್ಜನ್ಯ ಎಸಗಿದ್ದ ಒಂದೇ ಕುಟುಂಬದ 10 ಜನ ಆರೋಪಿಗಳ ವಿರುದ್ಧ ಇದೇ ಜನವರಿ 21ರಂದು ದೂರು ದಾಖಲಾಗಿ ಕಾನೂನಿನ ಪ್ರಕ್ರಿಯೆಯು ಜರುಗಿರುತ್ತದೆ. ಆದರೆ ದೂರು ದಾಖಲಾಗಿ 8 ದಿನಗಳು ಕಳೆದರೂ ಪ್ರಕರಣದ ಯಾವೊಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿರುವುದಿಲ್ಲ ಎಂದು ಆರೋಪಿಸಿದರು. ಅಟ್ರಾಸಿಟಿ ಮತ್ತು ಕೊಲೆ ಪ್ರಯತ್ನದ ಗುರುತರವಾದ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾದರು ಹಾಗೂ ಅಟ್ರಾಸಿಟಿ ಪ್ರಕರಣ ದಾಖಲಾದ 24 ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಪ್ರಕ್ರಿಯೆಗೆ ಒಳಪಡಿಸಬೇಕೆಂಬ ಕಾನೂನು ಇದೆ. ಜೊತೆಗೆ ಕೇಂದ್ರ ಸರ್ಕಾರವು 2019ರಲ್ಲಿ ಅಟ್ರಾಸಿಟಿ ಕಾಯ್ದೆ 1989 ಕಲಂ 18A ತಿದ್ದುಪಡಿಯನ್ನು ಮಾಡಿ ಸದರಿ ಅಟ್ರಾಸಿಟಿ ಪ್ರಕರಣಗಳಲ್ಲಿ ತನಿಖಾಧಿಕಾರಿಯು ಆರೋಪಿಗಳನ್ನು ಬಂಧಿಸಲು ಯಾವುದೇ ಪೂರ್ವಾನುಮತಿಯ ಅವಶ್ಯಕತೆ ಇರುವುದಿಲ್ಲವೆಂದು ಎಲ್ಲಾ ರಾಜ್ಯಗಳಿಗೆ ಆದೇಶ ಹೊರಡಿಸಿದ್ದರು ಮತ್ತು ನಾವು ಪ್ರಕರಣ ದಾಖಲಾದ ನಂತರ ಜನವರಿ 23ರಂದು DYSP ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರನ್ನು ಭೇಟಿ ಮಾಡಿ ಆರೋಪಿಗಳನ್ನು ಬಂಧಿಸಿ ಫಿರ್ಯಾದಿಗೆ ಸೂಕ್ತ ರಕ್ಷಣಾ ನೀಡುವಂತೆ ಮನವಿ ಮಾಡಿಕೊಂಡಿದ್ದೆವು. ಆದರೂ ಇಲ್ಲಿಯವರೆಗೂ ಯಾವೊಬ್ಬ ಆರೋಪಿಯನ್ನು ಬಂಧನ ಮಾಡದಿರುವುದು ಬೇಸರ ಮತ್ತು ಅನುಮಾನಗಳನ್ನು ಉಂಟು ಮಾಡಿದೆ ಎಂದು ಖೇದ ವ್ಯಕ್ತಪಡಿಸಿದರು. ವಕೀಲರ ಪ್ರಕರಣವನ್ನೇ ಇಷ್ಟು ಹಗುರವಾಗಿ ಪರಿಗಣಿಸಿದರೆ ಇನ್ನು ಅವಿದ್ಯಾವಂತ ಜನಸಾಮಾನ್ಯರ ಗತಿ ಏನಾಗಬಹುದು?
ಪೊಲೀಸರಿಗೆ ಯಾವುದಾದರೂ ಪ್ರಭಾವ ಮತ್ತು ಒತ್ತಡ ಇದೆಯೋ ಇಲ್ಲವೋ ತಿಳಿಯದಾಗಿದೆ. ಈ ವ್ಯಕ್ತಿಗಳು ರೂಢಿಗತವಾದ ಅಪರಾಧಿಗಳಾಗಿದ್ದು ಇವರ ಮೇಲೆ ಈಗಾಗಲೇ 4 ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ. ಆದರೂ ಇಲ್ಲಿಯವರೆಗೆ ಇವರನ್ನು ಯಾವ ಪ್ರಕರಣದಲ್ಲೂ ಬಂಧನ ಮಾಡಿಲ್ಲ. ಈಗ ಇಲ್ಲಿ ನ್ಯಾಯಾಲಯದ ನಿರ್ದೇಶನಕ್ಕೂ ಗೌರವವನ್ನು ನೀಡದಿರುವ ಪೊಲೀಸರ ನಡೆ ಖಂಡನೀಯ. ಆರೋಪಿಗಳು ರಾಜಾರೋಷವಾಗಿ ಗ್ರಾಮ ಮತ್ತು ಇತರೆ ಕಡೆ ಓಡಾಡಿಕೊಂಡು ಇದ್ದಾರೆ. ಇದರಿಂದ ದೂರುದಾರರ ಭಯದ ವಾತಾವರಣ ಪರಿಸ್ಥಿತಿ ಇರುವ ಕಾರಣ ಬೇರೆ ಕಡೆ ಇರುವ ಪರಿಸ್ಥಿತಿ ಬಂದಿದೆ. ಇದೆಲ್ಲ ಪೊಲೀಸರಿಗೆ ತಿಳಿದಿದೆ, ಆದರೂ ಬಂಧನಕ್ಕೆ ಮುಂದಾಗಿಲ್ಲ. ಪೊಲೀಸರ ಇಂತಹ ನಡೆಯಿಂದಲೇ ಅಟ್ರಾಸಿಟಿ ಪ್ರಕರಣಗಳಲ್ಲಿ ಸರಿಯಾಗಿ ನ್ಯಾಯ ಸಿಗುತ್ತಿಲ್ಲವೆಂದು ನಿನ್ನೆಯಷ್ಟೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಜಾತಿ ದೌರ್ಜನ್ಯ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸುಲಭವಾಗಿ ಬೇಲ್ ಸಿಕ್ಕರೆ ಮತ್ತು ವೈಫಲ್ಯ ಇಂತಹ ಪ್ರಕರಣಗಳಲ್ಲಿ ವಿಶೇಷವಾಗಿ ಮತ್ತು ಗಂಭೀರವಾಗಿ ನಡೆದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೂಡಲೇ ಈ ಪ್ರಕರಣದ ಆರೋಪಿಗಳನ್ನು ಬಂಧನ ಮಾಡಬೇಕು ಹಾಗೂ ಈ ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ಮಾಡಬೇಕು ಹಾಗೂ ಫಿರ್ಯಾದಿ ಮತ್ತು ಆ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕು. ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ವಕೀಲರಿಗೆ ಸಂಬಂಧಪಟ್ಟಂತ ಒಂದು ಪ್ರಕರಣದ ಮೇಲೆ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಇಡತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಜಂಬದಿಮಿ ಗ್ರಾಮದಲ್ಲಿ ಇಲ್ಲಿರ್ತಕ್ಕಂಥ ಜೈಪಾಲ್ ವಕೀಲರು ವಾಸ ಮಾಡ್ತಾರೆ. ಅವರ ಮೇಲೆ ಜುಲೈ ತಿಂಗಳು 2024ನೇ ಇಸ್ವಿಯಂದು ಅದೇ ಗ್ರಾಮದ ಕೆಲವು ಮೇಲ್ವರ್ಗಕ್ಕೆ ಸೇರಿದಂಥ ವ್ಯಕ್ತಿಗಳು ವಿನಾಕಾರಣ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿ ಕೊಲೆ ಪ್ರಯತ್ನವನ್ನು ಮಾಡಿ ಜಾತಿ ನಿಂದನೆಯನ್ನು ಮಾಡಿಕೊಂಡು ಬಂದಿತ್ತು. ಸೊ ಅದೇ ದಿನ ವಕೀಲರು ಅವತ್ತು ಸಂಬಂಧಪಟ್ಟಂತ ಇಡತ್ತೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಅವತ್ತಿರ್ತಕ್ಕಂಥ PSI ಅವಿನಾಶ್ ಕಾಂಬ್ಳೆ ಕಂಪ್ಲೇಂಟ್ ಅನ್ನ ತಗೊಂಡು ಯಾವುದೇ ರೀತಿಯಾದಂತಹ ರಿಸೀವ್ ಅನ್ನು ಕೊಡದೆ, ಅಕ್ನಾಲಜ್ಮೆಂಟ್ ಕೊಡದೆ, ಕೇವಲ ಕಲಿಸ್ತೀವಿ ಮಾತಾಡ್ತೀವಿ ಅಂತಕ್ಕಂಥ ಸಬೂಬನ್ನ ಹೇಳಿ ಕಾಲಹರಣ ಮಾಡಿದ್ರು. ಸೊ ಇದನ್ನ ವಿರೋಧಿಸಿ ಮುಂದೆ ಮೇಲಾಧಿಕಾರಿಗಳ ಹತ್ರ ಅಂದ್ರೆ ಸಂಬಂಧಪಟ್ಟಂತ ಯಲಗೇರ ವೃತ್ತ ನಿರೀಕ್ಷಕರಂತ ನಿಂಗಪ್ಪ BR ಹತ್ರ ಕೂಡ ಹೋಗಿತ್ತು. ಸೊ ಅವರು ಕೂಡ ಮತ್ತೆ ವಾಪಸ್ ಸ್ಟೇಷನ್ಗೆ ಹೇಳಿ ಕರೆಸಿ ವಿಚಾರಣೆ ಮಾಡಿ ಆ ಒಂದು ಬೇಸ್ ಮೇಲೆ ನೀವು ಕಂಪ್ಲೇಂಟ್ ಅನ್ನ FIR ಲಾಂಚ್ ಮಾಡಿ ಅಂತ ಹೇಳಿದ್ರು. ಸೊ ಆಗ್ಲೂ ಕೂಡ ಅವರು ಕಾಲಹರಣ ಮಾಡಿದ್ರು. ಈ ಎಲ್ಲ ವಿಳಂಬ ನೀತಿಯನ್ನ ಖಂಡಿಸಿ ಮತ್ತೆ ಅವರ ಮೇಲಧಿಕಾರಿಗಳಾದಂತ ಸಂಬಂಧಪಟ್ಟಂತ DSP, SP, ಅಡಿಷನಲ್ SP ಈ ಎಲ್ಲ ಅಧಿಕಾರಿಗಳು ಅಂದ್ರೆ PSI ಅಂತ ಹೇಳಿದ್ರು ಜಿಲ್ಲಾ ಪೊಲೀಸ್ ಅಧೀಕ್ಷಕರವರೆಗೆ ಎಲ್ಲಾ ಹಂತದ ಅಧಿಕಾರಿಗಳನ್ನ ಭೇಟಿ ಮಾಡಿದೆ. SP ಅವರಿಗೆ ಕೂಡ ಖುದ್ದಾಗಿ ಭೇಟಿ ಮಾಡಿ ಅವರ ಕಾರ್ಯಾಲಯಕ್ಕೆ ಲಿಖಿತವಾದಂತಹ ಒಂದು ದೂರನ್ನು ಕೊಟ್ಟು ಒಂದು ರಿಸೀವ್ ಅನ್ನು ಕೂಡ ಪಡೆದಿದೆ. ಈ ಎಷ್ಟೆಲ್ಲ ಒಂದು ಬೆಳವಣಿಗೆಗಳು ನಡೆದಾಗಲೂ ಕೂಡ ಸಂಬಂಧಪಟ್ಟಂತ ಇಡತ್ತೂರು ಪೊಲೀಸ್ ಸ್ಟೇಷನ್ ನಲ್ಲಿ ಏನು ಹಲ್ಲೆ ಆಗಿತ್ತು, ಜಾತಿ ನಿಂದನೆ ಆಗಿತ್ತು ಅಥವಾ ಯಾವ್ಯಾವ ಘಟನೆಗಳಾಗಿತ್ತು ಆ ಎಲ್ಲ ಘಟನೆಗಳ ಅನುಸಾರವಾಗಿ ಒಂದು FIR ಅನ್ನ ದಾಖಲು ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಆಗಲಿಲ್ಲ. ಸೊ ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ವಕೀಲರಾಗಿ ವಿದ್ಯಾವಂತರಾಗಿ ನಾವುಗಳು ಇದನ್ನು ಸಹಿಸಿಕೊಂಡ್ರೆ ಈ ವ್ಯವಸ್ಥೆಯನ್ನ ವಿರುದ್ಧ ನಾವು ಹೋರಾಡದೆ ಹೋದ್ರೆ ಬೇರೆ ಜನಸಾಮಾನ್ಯರು ಅಥವಾ ಅಮಾಯಕರು ಇದರ ವಿರುದ್ಧ ಹೇಗೆ ಸೆಣಸಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಸತತವಾಗಿ ಆ ಇರ್ತಕ್ಕಂಥ ಎಲ್ಲಾ ದಾಖಲಾತಿಗಳನ್ನ ಇಟ್ಟುಕೊಂಡು ಸಂಬಂಧಪಟ್ಟಂತ ಮಾನ್ಯ 1ನೇ ಹೆಚ್ಚುವರಿ ಸೆಷನ್ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ವಿ. ಸೊ ಅಲ್ಲಿ ಖಾಸಗಿ ದೂರನ್ನ ಏನು ಈಗಿನ BNSS ಕಲಂ 223ರ ಅಡಿಯಲ್ಲಿ ಖಾಸಗಿ ದೂರನ್ನ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಕೂಲಂಕುಷವಾಗಿ ಅಲ್ಲಿಂದ ಜುಲೈ ತಿಂಗಳಿಂದ ಹೆಚ್ಚು ಕಡಿಮೆ ಜನವರಿ ತಿಂಗಳವರೆಗೂ ಕೂಡ ಸುಮಾರು 6 ತಿಂಗಳ ಕಾಲ ಮಾನ್ಯ ನ್ಯಾಯಾಲಯ ಆ ಘಟನೆಯನ್ನು ಕುರಿತು ಸುದೀರ್ಘವಾದಂತಹ ಒಂದು ವಿವರಣೆಯನ್ನ ಮತ್ತು ಚುನಾವಣೆಯನ್ನ ನಮ್ಮಿಂದ ಪಡೆಯಿತು. ನಾವು ಬಹಳ ಕ್ಲಿಯರ್ ಕಟ್ ಆಗಿ ಇಡತ್ತೂರು ಪೊಲೀಸ್ ಸ್ಟೇಷನ್ಗೆ DSP, ಯಾಕಂದ್ರೆ ಇದರಲ್ಲಿ ಅಟ್ರಾಸಿಟಿ ಆಗಿರೋ ಕಾರಣ DSP ಆಗಿರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರು DSP ಡೈರೆಕ್ಷನ್ ಮಾಡಿ ಈ ವ್ಯಕ್ತಿಗೆ ಈ ತರ ಆಗಿದೆ, ಆ ವ್ಯಕ್ತಿ ತೋರಿಸಿದಂತಹ ದೂರಿನಲ್ಲಿ 10 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕನ್ನುವಂತ ನಿಯಮಾನುಸಾರ ನೀವು ಪ್ರಕರಣವನ್ನು ದಾಖಲು ಮಾಡ್ರಿ ಅಂತ ಹೇಳಿ ಜನವರಿ 21ನೇ ತಾರೀಕು ಪ್ರಕರಣ ದಾಖಲು ಮಾಡಬೇಕು. ಪ್ರಕರಣ ದಾಖಲು ಮಾಡಿದಂತಹ ಮಾಹಿತಿಯನ್ನ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು, ಕಾನೂನಾತ್ಮಕ ಪ್ರಕ್ರಿಯೆಯಿಂದ ಜರುಗಿಸಬೇಕಂತ ಹೇಳಿ
ಬಹಳ ಸ್ಪಷ್ಟವಾಗಿ ಆದೇಶವನ್ನು ನಿರ್ದೇಶನವನ್ನು ಮಾನ್ಯ ನ್ಯಾಯಾಲಯ ನೀಡಿತು. ಅದಾದ ನಂತರ FIR ಲಾರ್ಜ್ ಆಗ್ತದೆ, DSP ಬರ್ತಾರೆ, ಇನ್ವೆಸ್ಟಿಗೇಷನ್ ನಡೀತದೆ, ಪಂಚನಾಮೆ ನಡೀತದೆ, ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಜರುಗಿಸ್ತಾರೆ. ಜರುಗಿಸಿದ ಸಂದರ್ಭದಲ್ಲಿ ಖುದ್ದಾಗಿ ಫಿರ್ಯಾದುದಾರರು, ಪಂಚರು ಎಲ್ಲರ ಸಮಕ್ಷಮದಲ್ಲಿ ಘಟನೆ ಆಗ್ತದೆ. ನಮಗಿರ್ತಕ್ಕಂಥ ಬೇಸರ ಏನಪ್ಪ ಅಂದ್ರೆ 21ನೇ ತಾರೀಕಿಗೆ FIR ಆಗಿದೆ, 23ನೇ ತಾರೀಕಿಗೆ ಪಂಚನಾಮೆ ನಡೆದು ಎಲ್ಲಾ ಕಾನೂನು ಪ್ರಕ್ರಿಯೆಗಳು ಪರಿಪೂರ್ಣವಾಗಿದೆ. ಇಲ್ಲಿಗೆ 8 ದಿನ ಕಳೆದು 9ನೇ ದಿನದಲ್ಲಿ ನಾವಿದ್ದೀವಿ. ಇದುವರೆಗೂ ಕೂಡ ಸಂಬಂಧಪಟ್ಟಂತಹ 10 ಜನ ಆರೋಪಿಗಳಲ್ಲಿ ಒಬ್ಬ ಆರೋಪಿಯನ್ನ ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿಲ್ಲ. ನಾವು ಮತ್ತೆ 23ನೇ ತಾರೀಕು ಖುದ್ದಾಗಿ ಮಾನ್ಯ ಅಧೀಕ್ಷಕ HY ಅಧೀಕ್ಷಕರನ್ನ ಅಧೀಕ್ಷರನ್ನ ಭೇಟಿಯಾಗಿ ಮತ್ತೆ DSP ಅವರನ್ನ ಭೇಟಿಯಾಗಿ, ಸರ್ ಇಂಥ ಸೀರಿಯಸ್ ಇಶ್ಯೂ ಇದೆ, ಮಾನ್ಯ ನ್ಯಾಯಾಲಯದಿಂದ ಆದೇಶ ಬಂದರೂ ಕೂಡ ನೀವು ಇಷ್ಟು ಕಾಲಹರಣ ಮಾಡ್ತೀರಿ, ಮೀನಾಮೇಷ ಎಣಿಸ್ತೀರಿ ಅಂದ್ರೆ ಕೂಡಲೇ ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡು ಆರೋಪಿಗಳನ್ನ ಬಂಧಿಸಬೇಕು, ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿವಿ. ಅವತ್ತು ನಮಗೆ ಭರವಸೆ ಕೊಟ್ಟರು ಯಾರು, ಅದಕ್ಕೆ ಹರೀಶ್ ಅವರು ಮತ್ತೆ DSP ಸತ್ಯನಾರಾಯಣ ಅವರು ಭರವಸೆ ಕೊಟ್ಟು ಸಂಬಂಧಪಟ್ಟಂತೆ ಯಡಗೆರೆ ಪೊಲೀಸ್ ಸ್ಟೇಷನ್ಗೆ ಮತ್ತೆ ವೃತ್ತ ನಿರೀಕ್ಷಕರಿಗೆ ಮತ್ತೆ PSI ಇರಪೂರು ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಫಾರ್ಮ್ ಮಾಡಿ ಜ್ಞಾಪನ ಪತ್ರ ಹಾಕಿ ಕೂಡಲೇ ಅರೆಸ್ಟ್, ಈ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ಅಂತೇಳಿ ನಿರ್ದೇಶನವನ್ನು ಮಾಡಿದರು. ಆದರೆ ಅಲ್ಲಿ ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಂತ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಗ್ರಾಮಕ್ಕೆ ಅಥವಾ ಅವರ ಓಣಿಗಳಿಗೆ ಅಥವಾ ಅವರ ಮನೆಗಳಿಗೆ ತೆರಳಿ ಈ ಸಂದರ್ಭದಲ್ಲಿ ವಕೀಲರಾದ ಅನಿಲ್ ಕುಮಾರ್, ರವೀಂದ್ರ, ಶರಣ್ ಕುಮಾರ್, ಜಯಪಾಲ್ ಸೇರಿದಂತೆ ಇತರರಿದ್ದರು. ಪಟ್ಟಣದ ಐಬಿಯಿಂದ ಕೋನಾಪುರ ಪೇಟೆ ರಸ್ತೆ ಮಾರ್ಗವಾಗಿ ಪ್ರತಿನಿತ್ಯ 100 ಟಿಪ್ಪರ್ ಬೃಹತ್ ವಾಹನಗಳು ಮರಳು ಕಲ್ಲು ಗಣಿಗಾರಿಕೆ ಸಾಗಾಣಿಕೆಯಿಂದಾಗಿ ರಸ್ತೆ ಉದ್ದಕ್ಕೂ ಉಂಟಾಗುವ ಧೂಳಿನಿಂದ ಸ್ಥಳೀಯರಲ್ಲಿ ಅಸ್ತಮಾ, ಶ್ವಾಸಕೋಶದ ಕಾಯಿಲೆ ಉಂಟಾಗುತ್ತಿದ್ದು, ಕೂಡಲೇ ಬೃಹತ್ ವಾಹನಗಳ ಸಂಚಾರ ನಿಷೇಧಿಸುವಂತೆ ಆಗ್ರಹಿಸಿ ಸ್ಥಳೀಯರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ರಾಜು ಪಿರಂಗಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ಜವಾಬ್ದಾರಿ ಕೊಟ್ಟಾರ ಅವರಿಗೆ, ಯುದ್ಧಕ್ಕೆ ಬರೋದು ನಾವು, ನಿಮ್ದಕ್ಕೆ ಬರೋದು 2 ಸಲ ಬ್ರಷ್ ಮಾಡಿ ರೋಡ್ ಕ್ಲೀನ್ ಮಾಡ್ಕೊ ಅಂತ ಹೇಳ್ಯಾರ. ಅದು ಆಗಿಲ್ಲ ಅಂದ್ರೆ 3 ಸಲ ಮಾಡ್ತಾರ. ಹೌದಾ ಸರ್? ಮತ್ತೆ ಅದಾದ್ಮೇಲೆ 1 ದಿನಕ್ಕೆ 4 ಸರಿ ನೀರು ಹೊಡಿಬೇಕು. ನಂತರ ಪ್ರತಿಭಟನೆಯಲ್ಲಿ ಪರಶುರಾಮ ಬಾಗಲವಾಡ, ಬಸವರಾಜ ನಕ್ಕುಂದಿ, ನರಸಿಂಹ ಏಳವಾರ್ ಮಾತನಾಡಿ, ಕೋನಾಪುರ ಪೇಟೆ ರಸ್ತೆ ಮಾರ್ಗವಾಗಿ ಪ್ರತಿನಿತ್ಯ 100 ಟಿಪ್ಪರ್ ಬೃಹತ್ ವಾಹನಗಳು, ಟ್ರ್ಯಾಕ್ಟರ್ಗಳು ನದಿಯಿಂದ ಮರಳು ಕಲ್ಲು, ಕ್ವಾರೆಯಿಂದ ಜಲ್ಲಿಕಲ್ಲು, ಬೃಹತ್ ರೈಸ್ ಮಿಲ್ನಿಂದ ಭತ್ತ ಸಾಗಣೆ ಮಾಡುವ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡುವುದರಿಂದ ರಸ್ತೆ ಉದ್ದಕ್ಕೂ ಉಂಟಾಗುವ ಧೂಳಿನಿಂದ ಸ್ಥಳೀಯರಲ್ಲಿ ಅಸ್ತಮಾ, ಶ್ವಾಸಕೋಶದ ಕಾಯಿಲೆಗಳಿಂದ ಬಳಲುತ್ತಿದ್ದು, ಅಲ್ಲದೆ ದಿನನಿತ್ಯ ಈ ಮಾರ್ಗವಾಗಿ ಕಾರ್ಮಿಕರು, ವಿವಿಧ ಗ್ರಾಮಗಳ ಜನರು ಹಾಗೂ ಶಾಲೆ, ವಸತಿ ಶಾಲೆಗಳಿಗೆ, ಕಾಲೇಜುಗಳಿಗೆ ತೆರಳುವ ಮಕ್ಕಳಿಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಲು ರೋಗಿಗಳಿಗೆ ತೀರಾ ತೊಂದರೆ ಉಂಟಾಗುತ್ತಿದೆ. ಅಲ್ಲದೆ ಅತಿ ವೇಗವಾಗಿ ಟಿಪ್ಪರ್ಗಳ ಸಂಚಾರದಿಂದಾಗಿ ಬೆಳಿಗ್ಗೆ ಸಂಜೆ ಶಾಲೆಗೆ ತೆರಳುವ ಮಕ್ಕಳು, ಕಾರ್ಮಿಕರು ಈ ಮಾರ್ಗವಾಗಿ ಸಂಚರಿಸಲು ಭಯಪಡುವಂತಾಗಿದೆ. ಈ ಸಮಸ್ಯೆಗಳು ಕಳೆದ 15 ವರ್ಷಗಳಿಂದ ಕೋನಾಪುರ ಪೇಟೆ ನಿವಾಸಿಗಳು ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯಾಡಳಿತ, ಪುರಸಭೆ, ತಹಸೀಲ್ದಾರ್ ಹಾಗೂ ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಈ ಮಾರ್ಗವಾಗಿ ಯಾವುದೇ ಟಿಪ್ಪರ್ನಂತಹ ಬೃಹತ್ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿ ವಾಹನಗಳ ಸಂಚಾರ ತಡೆದು ಪ್ರತಿಭಟನೆ ನಡೆಸಿದರು.
ನಂತರ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರಾಜು ಪಿರಂಗಿ, ಗ್ರೇಡ್ 1 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಹಾಗೂ ಪಿಐ ವೀರಭದ್ರಯ್ಯ ಹಿರೇಮಠ ವಿವಿಧ ಅಧಿಕಾರಿಗಳ ಎದುರು ಪ್ರತಿಭಟನೆಕಾರರು ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮನವಿ ಮಾಡಿದರು. ನಂತರ ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು. ನಾವು ಇಲ್ಲಿ ಬರ್ತಕ್ಕಂಥ ಉಸುಕಿನ ಗಾಡಿಗಳು ಆಮೇಲೆ ಮಿಲ್ ಗಾಡಿಗಳು ಬೇರೆ ಮಾರ್ಗ ಮಾಡಬೇಕಂತ ನಮ್ಮದೊಂದು ಬೇಡಿಕೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ಅದಕ್ಕೆಲ್ಲ ಕಳಿಸ್ತೀವಿ, ಏನು ಹೇಳಿದ್ರಲ್ಲ ಇವರು ನಮ್ಮಂಥದ್ದೆಲ್ಲ ಇವರು ಡಿಪಾರ್ಟ್ಮೆಂಟ್ದವರು ಮಾಡ್ತಾರೆ. ನಾವು ಮಾಡಿದ್ರೆ ಅವ್ರ ಮೇಲೆ ನಾವೇನಪ್ಪ ಅಂತಂದ್ರೆ ಇದು ಮಾಡ್ತೀವಿ. ಏನು ಅದನ್ನು ಬಿಟ್ಟು ಬಿಡಿ. ಈಗ ಸ್ವಚ್ಛ ಮಾಡೋದು ಇವ್ರಿಗೆ ಹೇಳಿದ್ದೀವಿ, ಅವ್ರು ಅವರು ಏನಪ್ಪ ಅಂದರೆ ಯಾರು ಸ್ವಚ್ಛ ಹೇಳಿದ್ರು ಅವರು ಮಾಡ್ತಾರೆ ಮಾಡಿಕೊಟ್ಟು ಅಂತ ಹೇಳಿದ್ರು. ಓಕೆ, ಈಗ ಅದ್ರ ಪರ್ಯಾಯವಾಗಿ ಈ ಧೂಳು ಬರ್ದಂಗ ನೀರು ಹೊಡಿಬೇಕು. ಅದ್ರ ಬಗ್ಗೆ ತಾವು ಯಾರು ಜವಾಬ್ದಾರಿ ಹೇಳಿದ್ರೆ ಖಬರ್ ಯಾರು ಕೇಳಿಲ್ಲ. ಬರೀ ಸರ್ ಮುಂದೆ ಬರ್ರಿ. ಅವರಿಬ್ಬರು ಜವಾಬ್ದಾರಿ ಇದಕ್ಕೆ. ಈಗ ಇದು ಕಲ್ಲು ಗಣಿಗಾರಿಕೆ ಐತಿ, ಮರಳು ಗಣಿಗಾರಿಕೆ ಐತಿ. ಕಾಂಟ್ರಾಕ್ಟರ್ ನೀವು ಮಾಡ್ತಾರೆ ಗೊತ್ತಿಲ್ಲ. ಉಸುಗಿದೆ, ಮೊರಮ್ ಇದೆ, ಕಂಕರ್ ಇದೆ. ಇವರು ಯಾರಾದ್ರೂ ಗಾಡಿ ಒಯ್ಲಿ, ಒಟ್ಟಿನಲ್ಲಿ ಇವ್ರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಇವರೇ ವಹಿಸ್ಕೊಂಡು ಯಾರ ಕಡೆಯಿಂದ ಓಡಿಸ್ತಾರೋ ಓಡಿಸ್ಬೇಕು. ಈಗ ನೋಡ್ರಿ, ನಮ್ಮ ಮನೆ ಹೋಗ್ಬಾರ್ದು, ನಿಮ್ಮ ಮನೆ ಹೋಗ್ಬಾರ್ದು ಅಂತ ಅವತ್ತಿನ ದಿವಸ ಯಾರಾದ್ರೂ ಇದು ರಸ್ತೆ ಅಗಲೀಕರಣ ಆದ್ರೂ ಧೂಳ ಬರ್ತತ? ಹೆಂಗ್ ಬರಲ್ಲ? ಧೂಳ ಬರ್ತಾ ಸರ್, ನಮಗೆ ಸಮಸ್ಯೆ ಇಲ್ಲ. ರಸ್ತೆ ಅಗಲೀಕರಣ ಧೂಳ ನೀರು ಹೊಡೆದ ಈಗ ವ್ಯವಸ್ಥೆ ಮಾಡ್ಸೋಣಲ್ಲ. ಯಾರು ದಿನಕ್ಕೆ 7 ಜನದ್ದು ಬಗೆಹರಿತೈತೆ ಸರ್. ದಿನ ಒಬ್ಬೊಬ್ರು 500 ಸಾವಿರ ಖರ್ಚಾಗಲ್ರಿ. ಅಷ್ಟು ಲಕ್ಷ ವ್ಯವಹಾರ ಮಾಡಲ್ಲ. ಇಲ್ಲ ಅವ್ರದ್ದು ಲೈಸೆನ್ಸ್ ಬಂದ್ ಮಾಡಿಬಿಟ್ರಿ, ನೀರು ಹೊಡೆದಿಲ್ಲ ಅದು. ಇಲ್ಲ ಅಂತಂದ್ರೆ ನೀವು ಇವತ್ತೇ ಹೋಗಿ ಬಂದಿರಲ್ಲ, ಇವತ್ತೇ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಇಲ್ಲೇನಪ್ಪ ಅಂತಂದ್ರೆ ಅವರು ಡೈಲಿ ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಸ್ಥಳೀಯರಾದ ರವೀಂದ್ರ ಜಾನೇಕಲ್, ಇ ರೆಡ್ಡಿ, ರೇಣುಕಾ ರೆಡ್ಡಿ, ನಾರಾಯಣಸ್ವಾಮಿ, ಹನುಮೇಶ್, ಮರಿಸ್ವಾಮಿ, ಚಂದ್ರು, ವೆಂಕಟೇಶ್ ಯಾದವ್, ಲಕ್ಷ್ಮಣ್, ಭೀರಪ್ಪ, ಶಾಂತಪ್ಪ ಮುಸ್ತೂರು, ಅನಿಲ್ ಕುಮಾರ್, ಇಸ್ಮಾಯಿಲ್ ಸಾಹುಕಾರ್, ರಾಜೇಶ್, ಗುರು ಕಬ್ಬೀರ್, ಮರಿಸ್ವಾಮಿ, ಬಾಬು, ರವಿ ಹೇಳವರ್, ಸಿದ್ದಯ್ಯ ಸ್ವಾಮಿ, ಚಂದ್ರಶೇಖರ್ ನಾಯಕ್, ಬಸವ ಟಿಂಗಿ, ನರಸಪ್ಪ ಜೂಕೂರು, ರಾಮಣ್ಣ ಜಗ್ಲಿ ಸೇರಿದಂತೆ ಅನೇಕರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಆರ್ಎಸ್ಎಸ್ ಕೊಂದ ಶೋಕ ದಿನದಂದೇ ಜನತಾ ಸಮಾವೇಶವನ್ನು ಲಿಂಗಸುಗೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಜಿಕೆ ರೆಸಿಡೆನ್ಸಿ ಎದುರುಗಡೆ ಇರುವ ಐದಕ್ಕಿ ಲಕ್ಕಮ್ಮ ಮೈದಾನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಸಂಯುಕ್ತ ವೇದಿಕೆಯ ಮುಖಂಡ ಎಂಆರ್ ಭೇರಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಂಡಿಯಾ ದೇಶವನ್ನು ಕೆಡವಿ ಅದರ ಜಾಗದಲ್ಲಿ ಬ್ರಾಹ್ಮಣವಾದಿ, ಬಂಡವಾಳವಾದಿ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವ ಮೂಲಕ ಸಂವಿಧಾನ ಜಾಗದಲ್ಲಿ ಮನಸ್ಮೃತಿಯನ್ನು ದೇಶದ ಮೇಲೆ ಹೇರುತ್ತಿದ್ದಾರೆ. ಈ ಎಲ್ಲಾ ದುರಾಡಳಿತದ ಹಾಗೂ ದುಷ್ಟ ನೀತಿಗಳ ಮೂಲಕ ಮೋದಿ ಸರ್ಕಾರವು ದೇಶ ವಿರೋಧಿ, ಜನವಿರೋಧಿ, ಫ್ಯಾಸಿಸ್ಟ್ ಶಕ್ತಿಯಾಗಿ ನಿಂತಿದೆ. ಇದರ ವಿರುದ್ಧ ಎಲ್ಲಾ ದಮನಿತ ಹಾಗೂ ದುಡಿಯುವ ಜನ ಪ್ರಜಾಪ್ರಭುತ್ವವಾದಿಗಳು ಎಲ್ಲಾ
ಹಂತದಲ್ಲಿ ಹೋರಾಟ ಕಟ್ಟುವುದು ಅತ್ಯಂತ ಜರೂರಿನ ಕಾರ್ಯಭಾರವಾಗಿದೆ. ಈ ಹಿನ್ನೆಲೆಯಲ್ಲಿ 20ಕ್ಕೂ ಹೆಚ್ಚು ದಲಿತ, ಹಿಂದುಳಿದ, ಧಾರ್ಮಿಕ ಅಲ್ಪಸಂಖ್ಯಾತ, ಮಹಿಳಾ, ಸಾಂಸ್ಕೃತಿಕ, ರೈತರ, ಕಾರ್ಮಿಕರ, ಕನ್ನಡ ಪರ, ಬಹುತೇಕ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಎಂಬ ಸಂಯುಕ್ತ ವೇದಿಕೆ ಎದ್ದು ನಿಂತಿದೆ. ಈ ಜನತಾರಂಗ ನೇತೃತ್ವದಲ್ಲಿ ಜನವರಿ 30ರಂದು ಲಿಂಗಸುಗೂರಿನಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಈ ಸಮಾವೇಶಕ್ಕೆ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ದಲಿತ, ಹಿಂದುಳಿದ, ಧಾರ್ಮಿಕ, ಅಲ್ಪಸಂಖ್ಯಾತ, ಕನ್ನಡ ಪರ, ಮಹಿಳಾ, ರೈತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನ, ಸಾಂಸ್ಕೃತಿಕ ಚಳುವಳಿಗಾರರು ಜೊತೆಗೆ ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಹಾಗೂ ಲಿಂಗಾಯತ ಧರ್ಮದ ಗುರುಗಳು ಹಾಗೂ ಮುಖಂಡರಿಗೂ ಆಮಂತ್ರಣ ನೀಡಲಾಗಿದೆ. ಬುದ್ಧ ಬಸವ ಪರಂಪರೆಯನ್ನು ಹೋರಾಟವನ್ನು ಪ್ರತಿಪಾದಿಸುವ ಮಠಗಳು, ಗುರುವರ್ಗದವರಿಗೂ ಆಮಂತ್ರಣ ನೀಡಲಾಗಿದೆ. ಹಾಗೂ ಬಹುಜನರ ಸಮಾವೇಶಕ್ಕೆ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ ಮುಖ್ಯವಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯುವ ಎಲ್ಲಾ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. RSS ಪ್ರಣೀತ ಕೋಮುವಾದವನ್ನು ವಿರೋಧಿಸಿ ಅದರ ನಿರ್ದೇಶನದಂತೆ ನಡೆದಕ್ಕಂಥ ಕೇಂದ್ರ ಸರ್ಕಾರದ ಏನು ಹಿಂದೂ ಪರವಾದಂಥ ಅಥವಾ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಒಂದು ಧರ್ಮದ ವಕ್ತಾರನಂತೆ ನಡೀತಕ್ಕಂಥ ರೀತಿಯಲ್ಲಿ ಏನು ನಡೆದಿದೆ ಇದನ್ನೆಲ್ಲರೂ ಖಂಡಿಸಿ ಮತ್ತು ಈ ದೇಶದಲ್ಲಿ ರೈತರು, ದಲಿತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಯುವಜನರು ಎಲ್ಲರಿಗೂ ಒಂದು ಮಂಕುಬೂದಿ ಹಚ್ಚಿ ಅವರ ಆಶಯಗಳಿಗೆ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಈ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಸರ್ಕಾರದ ವಿರುದ್ಧ ಜನರ ಸಮಾವೇಶವನ್ನು ನಾವು ನಾಳೆ ಅಂದ್ಕೊಂಡಿದ್ದೀವಿ. ಆ ಸಮಾವೇಶಕ್ಕೆ ಬಹಳ ಪ್ರಮುಖವಾಗಿ ನಾವು ಈ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ರಾಯಚೂರಿನಿಂದ ಮಾಡ್ತಾ ಇದ್ದೀವಿ. ಈ ಜನತಾರಂಗ ರಾಯಚೂರು ಜಿಲ್ಲೆಯ 22 ಜನಪರ, ಜೀವಪರ, ಪ್ರಗತಿಪರ ಸಂಘಟನೆಗಳ ಒಂದು ಒಕ್ಕೂಟವಾಗಿದೆ. ಇದರಿಂದ ಸಮಾವೇಶ ನಡೆಸಿದ್ವಿ. ತಮ್ಮ ಮೂಲಕ ನಾಳೆ ನಡೆಸತಕ್ಕಂಥ ಈ ಸಮಾವೇಶಕ್ಕೆ RSSನ ಹಿಂದೂ ರಾಷ್ಟ್ರ ನಿರ್ಮಾಣ ವಿರೋಧಿ ಸಮಾವೇಶವಾಗಿ ಅದು ಕರೆಯಲ್ಪಡ್ತದ. ಆ ಸಮಾವೇಶಕ್ಕೆ ದಲಿತ, ರೈತ, ಕನ್ನಡ ಪರ, ಮಹಿಳಾ ಪರ, ಮಾನವ ಹಕ್ಕುಗಳ ಪರ ಎಲ್ಲ ಜೀವಪರ ಸಂಘಟನೆಯ ಸದಸ್ಯರು ಮತ್ತು ದುಡಿಯುವ ವರ್ಗ, ಕಾರ್ಮಿಕರು ಎಲ್ಲರೂ ಪಾಲ್ಗೊಳ್ಳುವ ಮೂಲಕ ಸಮಾವೇಶವನ್ನು ಯಶಸ್ವಿ ಮಾಡಬೇಕಂತ ತಮ್ಮ ಮೂಲಕ ವಿನಂತಿ ಮಾಡಿಕೊಡ್ತೀವಿ. ಇದು ಈ ಕರೆಯನ್ನ ತಮ್ಮ ಮೂಲಕ ಎಲ್ಲರಿಗೂ ಮುಟ್ಟಿ ನಾಳೆ ಹೆಚ್ಚು ಜನ ಸಂಖ್ಯೆ ಬರ್ತಾರೆ ಅಂತ ವಿಶ್ವಾಸ ಇದೆ. ಹಾಗೆಯೇ ತಮಗೂ ಸಹ ಒಂದು ಆತ್ಮೀಯವಾದಂತ ಒಂದು ಏನು ಆಮಂತ್ರಣವನ್ನು ನೀಡ್ತಿದ್ದೀವಿ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಜಿ ಅಮರೇಶ್, ಜಂಬಣ್ಣ, ನರಸಿಂಹಲು, ತಮ್ಮಣ್ಣ ಸೇರಿದಂತೆ ಇತರರಿದ್ದರು. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಜಿಲ್ಲಾ ಘಟಕವನ್ನು ಪುನರ್ರಚನೆ ಮಾಡಲಾಗಿದೆ ಎಂದು ನೂತನ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್ ಬಿಚ್ಚಾಲಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಭೆ ಸೇರಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ಜಿಲ್ಲಾ ಗೌರವಾಧ್ಯಕ್ಷರಾಗಿ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಜಿಲ್ಲಾ ಅಧ್ಯಕ್ಷರಾಗಿ ಅಬ್ದುಲ್ ಮಜೀದ್ ಬಿಚ್ಚಾಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೆ ವೀರೇಶ್ ಗೌಡ ಕಡಗಂದೊಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ದೇವಪ್ಪ ಜೇಗರಕಲ್, ನರಸಪ್ಪ ರಾಳದೊಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ತಿಮ್ಮಪ್ಪ ಬಾಪೂರು, ಜಿಲ್ಲಾ ಕಾರ್ಯದರ್ಶಿಯಾಗಿ ಮೆಹಬೂಬ್ ನಲ್ಲಾಳ್, ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ಚಾಂದ್ ಸಾಬ್ ಕಡಗಂದೊಡ್ಡಿ, ಇಬ್ರಾಹಿಂ ಮಾಸ್ದೊಡ್ಡಿ ಇವರನ್ನು ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಇವರ ಸಹಕಾರದೊಂದಿಗೆ ರೈತರ ಸಮಸ್ಯೆಗಳ ವಿರುದ್ಧ ರಚನಾತ್ಮಕ ಹೋರಾಟಗಳನ್ನು ಗೌರವಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ ಇವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ರೂಪಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನವಾಗಿ ಸಂಘ ರಚನೆ ಮಾಡಿದ್ದು, ಈ ಸಂಘದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಅಬ್ದುಲ್ ಮಜೀದ್ ಬಿಚ್ಚಾಲಿ, ಕಾರ್ಯಾಧ್ಯಕ್ಷರಾಗಿ ಕೆ ವೀರೇಶ್ ಜಿಲ್ಲಾಧ್ಯಕ್ಷರನ್ನು ಮಾಡಿದ್ವಿ. ಅದೇ ಎಲ್ಲ ಮಾಧ್ಯಮದ ಪತ್ರಿಕೆ ಮಾಧ್ಯಮದವರಿಗೆ ವಂದನೆಗಳು ಹೇಳುತ್ತಾ, ನಾನು ಮುಂದೆ ಯಾಕಂದರೆ ಈ ವಿಷಯ ಮುಂಜಾನೆ ಇದ್ದರೆ ಸೂರ್ಯ ಬೆಳಗ್ಗೆ ಹಂಗೆ ಅನ್ಕೊಳ್ತಾನ, ಹಂಗೆ ಪತ್ರಿಕಾ ಮಾಧ್ಯಮದವರು ಇದ್ದರೆ ಸೂರ್ಯನ ಬೆಳಕಿದ್ದಂಗೆ ಪ್ರಪಂಚದಲ್ಲೇ. ಆ ಕಾರಣ ಇವತ್ತು ತಮ್ಮಿಂದಲೇ ಎಲ್ಲ ಬೆಳಕಾಗ್ತದಂತ ನಮ್ಗೆ ಹೇಳಿ
ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಇವತ್ತಿನಿಂದ ನಮ್ಮ ಹಿರಿಯರಾದಂತಹ ಲಕ್ಷ್ಮಣ್ ಗೌಡರ ಏನು ಈಗ ಗೌರವಾಧ್ಯಕ್ಷರು ಮಾಡಿದ್ದೇವೆ, ಅವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಂಘಟನೆಯನ್ನು ಹೋರಾಟ ಹಮ್ಮಿಕೊಳ್ಳುವುದು ಅಂತ ಹೇಳಿ, ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೈತ ವಿರೋಧಿ ಏನು ಚಟುವಟಿಕೆಗಳನ್ನು ಬಂದಾಗ ನಾವು ಭದ್ರವಾಗಿ ಅದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಕೆ ವೀರನಗೌಡ, ರಮೇಶ್ ಸೇರಿದಂತೆ ಇತರರಿದ್ದರು. ಸಿಂಧನೂರು ನಗರದ ಟೌನ್ ಹಾಲಿನಲ್ಲಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ನಡೆಯಿತು. ಈ ಒಂದು ಕಾರ್ಯಕ್ರಮವನ್ನು ಶಾಸಕ ಹಂಪನಗೌಡ ಬಾದರ್ಲಿ ಉದ್ಘಾಟನೆ ಮಾಡಿದರು. ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ, ಬಸನಗೌಡ ಬಾದರ್ಲಿ ವಿಧಾನ ಪರಿಷತ್ ಸದಸ್ಯರು ಮಾಲಾರ್ಪಣೆ ಮಾಡಿದರು. ಈಗ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಪ್ರಭುತ್ವ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ಇವರ ಸ್ಮರಣಾರ್ಥವಾಗಿ ನಾವು ಇಂದು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮನೋಚನೆ ಪಾಠನೆ ಮಾಡ್ತಾ ಇದ್ದೀವಿ. ಆರಂಭ. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಹಂಪನಗೌಡ ಬಾದರ್ಲಿ ಅವರು, ಮಾದಿಗ ಜನಾಂಗಕ್ಕೆ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಅವರು ಸುಮಾರು 2 ವರ್ಷಗಳ ಮೇಲ್ಪಟ್ಟು ವಿವಿಧ ದೇಶಗಳಲ್ಲಿ ಸಂಚಾರ ಮಾಡಿ ಆ ದೇಶದ ಸಂವಿಧಾನಗಳು ಯಾವ ರೀತಿ ಇದ್ದಾವೆ ಮತ್ತು ನಾವು ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಆ ಸಮಿತಿ ಹೊರ ದೇಶಗಳಿಗೆ ಹೋಗಿ ಅವೆಲ್ಲವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಬಂದು ದೇಶದಲ್ಲಿ ಅವನ್ನೆಲ್ಲ ಕ್ರೋಢೀಕರಿಸಿ ನಮ್ಮ ದೇಶಕ್ಕೆ, ಏಕೆಂದರೆ 146 ಕೋಟಿ ಜನಸಂಖ್ಯೆ, ಸಾವಿರಾರು ಭಾಷೆ, ಸಾವಿರಾರು ಧರ್ಮ, ಈ ಮಧ್ಯದಲ್ಲಿ ಈ ಸಂವಿಧಾನವನ್ನು ಯಾವ ರೀತಿ ತರಬೇಕು ಅನ್ನೋ ಒಂದು ಭಾಳ ಮಹತ್ವವಾದಂಥ ಒಂದು ವಿಚಾರ ಇದೆ. ಸಣ್ಣ ಪುಟ್ಟ ವಿಚಾರ ಅಷ್ಟು ಸುದೀರ್ಘವಾಗಿ ಅವರೆಲ್ಲ ವಿಷಯಗಳನ್ನು ಮನಗೊಂಡು ಸಂವಿಧಾನವನ್ನು ರಚನೆ ಮಾಡಿರೋದ್ರಿಂದನೇ ಇವತ್ತು 76 ವರ್ಷಗಳ ಕಾಲ ನಾವು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಸಾಧ್ಯತೆ ಆಗಿದೆ. ಅದರ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗುತ್ತೆ. ನಂತರ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಮಾತನಾಡಿ, ವಿಧಾನ ಪರಿಷತ್ ವತಿಯಿಂದ 5 ಲಕ್ಷ ರೂಪಾಯಿ ನಾನು ಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಹಾಗೂ ಸದಾಶಿವ ಆಯೋಗದ ವರದಿ ಜಾರಿಗೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಸಂವಿಧಾನ ಹಿಡ್ಕೊಂಡು ಇವತ್ತು ಪ್ರಮಾಣ ವಚನ ತಾಂಡಿರ್ತಕ್ಕಂಥ ಕೀರ್ತಿ ಇಂಡಿಯಾ ಒಕ್ಕೂಟಕ್ಕೆ ಸಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೆ ಬಯಸ್ತೇನೆ. ಇವತ್ತು ಸಂವಿಧಾನ ಇಟ್ಕೊಂಡು ಪೀಠಕ್ಕೆ ಹೋಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇತ್ತಂದ್ರೆ ಅದು ಭಾರತ ದೇಶ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಈ ಸಮಾಜ ಇವತ್ತು ಅನೇಕ ವಿಚಾರದಲ್ಲಿ ಇವತ್ತು ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಕೃಷಿದಲ್ಲಿರ್ಬೋದು,
ಅನೇಕ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಾನು ನಿಮ್ಮಲ್ಲಿ ಒಬ್ಬನಾಗಿ, ಅಣ್ಣನಾಗಿ, ತಮ್ಮನಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ವಿದ್ಯಾರ್ಥಿಗಳು ಶಿಕ್ಷಣದ ಕೊರತೆ ಆದಾಗ ನಿಮ್ಮ ಅಣ್ಣ ತಮ್ಮ ನಿಮ್ಮ ಜೊತೆಗಿರುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ನಮ್ಮ ಶಿಕ್ಷಕರ ನೌಕರ ಸಂಘದವರು ಏನಿದ್ದಾರೆ, ಇವತ್ತು ನಿಮ್ಮ ಕಟ್ಟಡಕ್ಕಾಗಲಿ ನನ್ನ ಕೈಲಾದಂಥ ಸಹಾಯ ಸಹಕಾರ, ನನ್ನ MLC ಅನುದಾನ ಹೊರತುಪಡಿಸಿ ಸದಾ ನಿಮ್ಮ ಜೊತೆಗಿರುವಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೇನೆ. ನಿಮ್ಮ ನೀವು ಇವತ್ತೇನು ನೌಕರ ಸಂಘದವ್ರು ಏನು ಕಟ್ಟಡ ಕಟ್ಟಬೇಕಂತ ಹೇಳಿದ್ರಿ, ಅದಕ್ಕೆ ನನ್ನ ಅನುದಾನದಿಂದ 5 ಲಕ್ಷ ಕೊಡಲಿಕ್ಕೆ ನಾನು ತಯಾರಾಗಿದ್ದೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸ್ನೇಹಿತರು ಹೇಳಿದರು ಸದಾಶಿವ ಆಯೋಗದ ಬಗ್ಗೆ. ಈಗಾಗಲೇ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅನೇಕ ನಿಮ್ಮ ಸಮಾಜದ ಮುಖಂಡರುಗಳು ಇರ್ಬೋದು, KH ಮುನಿಯಪ್ಪ ಅವರು ಇರ್ಬೋದು, RV ತಿಮ್ಮಾಪುರ ಅವರು ಇರ್ಬೋದು, ಆಂಜನೇಯ ಅವರು ಇರ್ಬೋದು, ಇದಕ್ಕೆ ನಾವು ಅವ್ರ ಜೊತೆಗೆ ಸೇರಿ ಬೆಂಬಲ ಕೊಟ್ಟಿದ್ದೀವಿ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಇದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರಾಗಿದ್ದಾರೆ. ಎಲ್ಲರಿಗೂ ಸಮ್ಮತ ಇದೆ. ಕೂಡಲೇ ಮೊನ್ನೆ ಎಲ್ಲೋ ಸಂಡೂರಲ್ಲೆಲ್ಲೋ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದರು, ನಾವಿದನ್ನು ಜಾರಿ ಮಾಡದೇ ಮಾಡ್ತೀವಿ, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ. ಯಾರು ಏನು ಹೇಳಿದ್ರು ನೀವು ನಿಮ್ಮ ಸಮಾಜದ ಪರವಾಗಿ ಇಡೀ ಸರ್ಕಾರ, ಇಡೀ ನಾನು ನಿಮ್ಮ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಇದ್ದು ಅಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಕೆ ಕರಿಯಪ್ಪ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡಬೇಕು, ಸಮಾಜದವರು ಅವರ ಮೇಲೆ ಒತ್ತಡ ಹೇರಬೇಕು ಎಂದು ಹೇಳಿದರು. ತಮ್ಮ ಸೂಚನೆಯನ್ನು ನಮ್ಮ ಲೀಡರ್ ಕೊಟ್ಟರೆ ಮಾತ್ರ ಸದಾಶಿವ ಆಯೋಗ ಜಾರಿ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಅದಕ್ಕೆ ದಯವಿಟ್ಟು ಇಲ್ಲಿರುವಂಥ ಮಕ್ಕಳು ಮತ್ತು ಈಗೇನು ಸಾಧಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸನ್ಮಾನ ಮಾಡಿದರೆ, ಈ ಪ್ರತಿಭಾ ಪುರಸ್ಕಾರ ಯಾಕೆ ಮಾಡ್ತೇವೆ ಅಂದರೆ ಪ್ರತಿಯೊಂದು ಸಮಾಜದವರು ಎಲ್ಲ ತಾಲೂಕು ಮತ್ತು ಜಿಲ್ಲಾದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಓದಿ ಅವರು ಇನ್ನೂ ಹೆಚ್ಚು ಮಾರ್ಕ್ಸನ್ನು ತಗೊಂಡು ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಬಾಳಲಿ ಎಂಬ ಬೆನ್ನು ತಟ್ಟುವಂಥ ಕೆಲಸ ಎಲ್ಲ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾರೆ. ದಯವಿಟ್ಟು ನಮ್ಮ ಮಕ್ಕಳು ತಾವು ಮುತುವರ್ಜಿ ವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿ, ನಮಗೆ ನೌಕರಿ ಸಿಗುತ್ತೋ ಸಿಗೋದಿಲ್ಲೋ, ಶಾಂತಿಗೇರಿ ಸಾಬ್ರು ಏನು ಕಷ್ಟಪಟ್ಟು ನೌಕರಿ ಆಗ್ಯಾರ, ಜಿಲ್ಲಾ ಆಫೀಸರ್ ಆಗ್ಯಾರ, ಓದಿದ್ರೆ ತಾವು ಒಳ್ಳೆಯ ಕೆಲಸ ಸಿಗಲಿದ್ದರೂ ಕೂಡ ನೀವು ತಂದೆ ತಾಯಿಯನ್ನು ಸಲುಹುವಂಥ ಕೆಲಸ ಕೂಡ ತಾವು ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಜನ ನಾವು ತಂದೆ ತಾಯಿನ ಕಡೆಗಣಿಸುವಂಥ ಕೆಲಸ ಆಗುತ್ತೆ. ಯಾವ ದೇವರ ಮುಂದೆ ತಂದೆ ತಾಯಿ ಆಶೀರ್ವಾದ ಇಲ್ಲ. ಎಷ್ಟು ಗುಡಿ ಸುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಮುಂಜಾನೆ ಎದ್ದು ಕೂಡಲೇ ಗುಡಿ ಸುತ್ತಾ ಇರ್ತಾನೆ, ಗ್ರಂಥಾಲಯಕ್ಕೆ ಹೋಗ್ರಿ. ಎಷ್ಟು ಗುಡಿಗಳು ಕಟ್ಟಾರ ಅಷ್ಟು ಗ್ರಂಥಾಲಯ ನಮ್ಮಲ್ಲಿ ಇಲ್ಲ. ಅದಕ್ಕೆ ಗ್ರಂಥಾಲಯಗಳು ಎಷ್ಟು ತೆರಿತೀವಿ ಅಷ್ಟು ನಮ್ಮ ಮಕ್ಕಳು ಉದ್ಧಾರ ಆಗುತ್ತಾರೆ ಅಂತ ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ದಯವಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಅಂತ ಹೇಳಂಗಿಲ್ಲ. ಎಷ್ಟು ಹೋಗ್ಬೇಕು ಅಷ್ಟು ಹೋಗ್ಬೇಕು. ಯಾಕಂದರೆ ಬರೀ ದೇವಸ್ಥಾನಕ್ಕೆ ತಿರುಗಿದ್ರೆ ನಮಗೇನು ಊಟ ಹಾಕಂಗಿಲ್ಲ, ವಿದ್ಯೆ ಬರೋಂಗಿಲ್ಲ. ಬುಕ್ಕ ಓದಿದ್ರೆ ಮಾತ್ರ ವಿದ್ಯೆ ಬರ್ತೈತೆ ಎಂಬುದನ್ನು ಅರಿತುಕೊಂಡು ಇವತ್ತಿನ ದಿವಸ. ಇನ್ನು ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಮಾತನಾಡಿ, ಯಾವುದೇ ಸರ್ಕಾರ ಬಂದರೂ ಕೇವಲ ಆಶ್ವಾಸನೆ ಈ ಜನಾಂಗಕ್ಕೆ ನೀಡುತ್ತಿದ್ದಾರೆ, ಆದಷ್ಟು ಬೇಗ ಅವರ ಬೇಡಿಕೆ ಈಡೇರಿಸಬೇಕು ಎಂದು ಹೇಳಿದರು. ಬಹಳ ಸೂಟಬಲ್ ಆಗ್ತದೆ ಅನ್ನುವಂಥ ಸಂವಿಧಾನವನ್ನು ಬರ್ತಿದ್ದು ಸತ್ಯ. ಇವತ್ತು ರಾಜಕೀಯವಾಗಿ ನಾವು ಯಾರೋ ಒಂದು ಪಕ್ಷದಲ್ಲಿ ಈ ಪಕ್ಷದ ಅಧಿಕಾರಕ್ಕೆ ಬಂದರೆ ಸಂವಿಧಾನ ರದ್ದು ಮಾಡ್ತಾರೆ, ಸಾಧ್ಯನಾ? ಅದು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು, ಸಾಧ್ಯನಾ? 76 ವರ್ಷದಲ್ಲಿ 2023 2023 ಒಳಗಡೆ 606 ಅಮೆಂಡ್ಮೆಂಟ್ ಆಗಿದ್ದಾವೆ, ತಿದ್ದುಪಡಿ ಆಗಿದೆ ಸಂವಿಧಾನ. ಅವಶ್ಯಕತೆ ಅನುಗುಣವಾಗಿ ತಿದ್ದುಪಡಿಗಳಾಗಿದೆ ಹೊರತು ಯಾವುದೇ ಒಂದು ಸಮಾಜವನ್ನು ಕಡೆಗಣಿಸಬೇಕಂತೇಳಿ ತಿದ್ದುಪಡಿ ಮಾಡೋದಕ್ಕೆ ಅಸಾಧ್ಯ. ಇದು ಪಕ್ಷಾತೀತವಾಗಿ ಹೇಳಬೇಕಂತ ಮಾತಿದೆ. ರಾಜಕೀಯವಾಗಿ ಚುನಾವಣೆ ಮತ ಗೆಲ್ಲಿಸೋಕ್ಕೆ ನಾವು ಏನಾದರೂ ಹೇಳ್ತೀವಿ, ನಾನೊಂದು ಹೇಳ್ತೀನಿ, ಅವರೊಂದು ಹೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಈ ಇಬ್ಬರು ಶಾಸಕರು ಅಧಿಕಾರದಲ್ಲಿದ್ದಾರೆ, ಅವ್ರು ನಿಮಗೆ ಮಾತು ಕೊಟ್ಟರು,
MLA ಸಾಹೇಬರು 1 ಕೋಟಿ ದುಡ್ಡು ಕೊಡ್ತೀವಿ ಅಂದರು, ಇವರು 5 ಲಕ್ಷ ಕೊಡ್ತೀವಿ ಅಂದರು. ಆ ಭರವಸೆಯನ್ನು ನಾನು ಕೊಡೋಕ್ಕಾಗಲ್ಲ. ಯಾಕಂದರೆ ಅಧಿಕಾರ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳ್ಬೋದೇ ಹೊರತು ಸರ್ಕಾರದ ಅನುದಾನ ಕೊಡ್ತೀವಿ ಅಂತ ಹೇಳೋದಕ್ಕಿಲ್ಲ. ಹಾಗಾಗಿ ಇಲ್ಲಿ ಭಾಳಷ್ಟು ಭಾಳ ವರ್ಷಗಳಿಂದ ನೀವು ಹೋರಾಟ ಮಾಡಿ ವರದಿಯನ್ನು ರಚನೆ ತರಬೇಕು, ಅದು ನ್ಯಾಯಯುತವಾದ ಹೋರಾಟ ಅನ್ನೋಂಥ ಮಾತು ಇದಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ರಮ ಬಂದರೆ ನಾನು ಮಾತು ಕೊಟ್ಟಿದ್ದೀನಿ. ಅದು ಆಗಬೇಕು. ಯಾಕೆ ಇಷ್ಟು ವರ್ಷ ಆಗಿದೆ ನನಗೆ ಗೊತ್ತಿಲ್ಲ. ಆಗಬೇಕಾಗಿತ್ತು ಅದು. ಯಾಕಂದರೆ ಸದಾಶಿವ ಆಯೋಗ ಆಗಿದೆ, ಮತ್ತು ಈಗ ಇನ್ನೊಂದು ಆಯೋಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಇದೇ ಥರ ಆಯೋಗಗಳನ್ನು ಮಾಡ್ತಾ ಹೋಗ್ತಾರೆ. ಅವ್ರ ರಿಪೋರ್ಟ್ ಸಿಗೋದ್ರಾಗೆ ಇವ್ರ ಪೀರಿಯಡೇ ಮುಗಿದೋಗ್ಬೇಕು ಸಿದ್ದರಾಮಯ್ಯ. ತಕ್ಷಣ ಮುಂದಿನ ಅಧಿವೇಶನದಲ್ಲಿ ಅಥವಾ ಮುಂದಿನ ಕ್ಯಾಬಿನೆಟಲ್ಲಿ ಇದನ್ನು ಇದನ್ನು ತಂದರೆ ಭಾಳ ಒಳ್ಳೆಯದನ್ನು ಅಂತ ಮಾತನ್ನು ಹೇಳಿ. ಇನ್ನು ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೀಡಿದ ಕೃಷ್ಣ ಶಾವಂತಗೇರ್ ಉಪನಿರ್ದೇಶಕರು, ಆಹಾರ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಇವರು ಮಾತನಾಡಿ, ಮಾದಿಗ ಸಮಾಜದಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಓದುವುದರ ಮೂಲಕ ಸಮಾಜವನ್ನು ಎತ್ತರಕ್ಕೆ ಬೆಳೆಸಬೇಕು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತೆ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಒಂದು ಕೆಲಸವನ್ನ ನೀವು ಮಾಡಬಹುದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಹೇಳಿದ್ದು, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತೇಳಿ. ಹಾಗಂದ್ರೆ ಏನು ಇತಿಹಾಸ? ನೀವು ದಯವಿಟ್ಟು ಗಮನಿಸಿ, ನಮ್ಮ ಪೂರ್ವಜರು ಏನು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಇಷ್ಟೊಂದು ನಮಗೆ ಭವ್ಯವಾದ ಜೀವನವನ್ನು ನಡೆಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲೇ ಯಾರಾದರೂ ಏಕೈಕ ವ್ಯಕ್ತಿ 32 ಡಿಗ್ರಿಗಳನ್ನು ಪಡೆದು ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ 32 ಡಿಗ್ರಿ, ನಾವು ನೀವೆಲ್ಲ 1 ಡಿಗ್ರಿ ಮಾಡೋದಕ್ಕೆ ಇಡೀ ಜೀವನನೇ ಸಾಕಾಯಿತು ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಅವ್ರು ಹೇಗೆ ಮಾಡಿದರು? ಅವರಿಗೆ ಆ ಒಂದು ಸ್ಫೂರ್ತಿ ಎಲ್ಲಿಂದ ಬಂತು? ಅಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತು? ಅಷ್ಟೊಂದು ಶಕ್ತಿ ಅವರಿಗೆ ಎಲ್ಲಿಂದ ಬಂತು? ಅದು ಅವರಿಗೆ ಜೀವನದಲ್ಲಿ ಇರ್ತಕ್ಕಂಥ ಉತ್ಸಾಹ, ಜನರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ಆ ಪ್ರೀತಿನೇ ಅವರಿಗೆ ಅಷ್ಟೊಂದು ಏನಂದ್ರೆ ಇಷ್ಟೆಲ್ಲ ಶಕ್ತಿಯನ್ನು ಕೊಟ್ಟು ಅವರನ್ನು ಆ ಒಂದು ಓದಿಗೆ ನಡೆಗೆ ಅವರನ್ನು ಕೊಂಡುಕೊಂಡು ಹೋಯಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಲಿಂಗಪ್ಪ ಹಾಗೂ ರಾಘವೇಂದ್ರ, ಜಗದೀಶ್ ಮೋಹನ್, ಕೃಷ್ಣ ಈಶ್ವರ್ ಅಲಗಿ, ಡಾಕ್ಟರ್ ಹುಸೇನಪ್ಪ ಅಮರಾಪುರ್, ದುರ್ಗಪ್ಪ ಸಂಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸ್ಥಳೀಯ ಸರ್ಕಾರಿ ಉರ್ದು ಪ್ರೌಢಶಾಲೆಯ SDMC ರಚನೆ ಮಾಡಲಾಯಿತು. ಅಧ್ಯಕ್ಷರಾಗಿ ಬಾಬಾಜಾನಿ, ಉಪಾಧ್ಯಕ್ಷರಾಗಿ ಫರೀದಾ ಬೇಗಂ ಆಯ್ಕೆಯಾದರು. ಸದಸ್ಯರಾಗಿ ಯೂಸುಫ್, ಮಹಮ್ಮದ್ ರಫಿ, ಚೋಟು ಸಾಬ್, ಅಮೀನ್ ಚೌಧರಿ, ಸಿರಾಜ್ ಖಾನ್, ಆಯೇಷಾ ಬೇಗಂ, ಹಸೀನಾ, ನಾಮನಿರ್ದೇಶನ ಸದಸ್ಯರಾಗಿ ಮೌಲಾನಾ ಸಾಬ್ ಆಯ್ಕೆಯಾಗಿದ್ದರು. ಮುಖ್ಯ ಗುರುಗಳಾದ ಖಾಜಾ ಹುಸೇನ್ ಪಠಾಣ್, ಬಸಲಿಂಗಪ್ಪ, ಹನುಮಂತಪ್ಪ ಹೊಸಮನಿ, ಶ್ರೀಮತಿ ಸುಮಂಗಲಾ ದೇವಿ, ಶ್ರೀಮತಿ ಕೌಸರ್ ಬಾನು ಮತ್ತು ಶಾಲಾ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಭೂಮಿ ಪೂಜೆ. ಹರಿ ಬ್ರಹ್ಮಾದಿಗಳು ಬಂದರೂ ಕ್ರಾಂತಿವೀರ ಬ್ರಿಗೇಡ್ ನಿಲ್ಲಲ್ಲ, KS ಈಶ್ವರಪ್ಪ. ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ವತಿಯಿಂದ ಪ್ರತಿಭಟನೆ. ಅಟ್ರಾಸಿಟಿ ಕೇಸ್ ದಾಖಲಾದರೂ ಆರೋಪಿಗಳನ್ನು ಬಂಧಿಸದ ಪೊಲೀಸರು, ಶಿವಕುಮಾರ್ ಮ್ಯಾಗಳಮನಿ. ಧೂಳಿಗೆ ಬೇಸತ್ತು ಕೋನಾಪುರ ಪೇಟೆ ಸ್ಥಳೀಯರಿಂದ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ. ಸ್ಥಳಕ್ಕೆ ತಹಸೀಲ್ದಾರ್ ಅಧಿಕಾರಿಗಳ ಭೇಟಿ, ಸಮಸ್ಯೆ ಪರಿಹಾರದ ಭರವಸೆ.
ಫೆಬ್ರವರಿ 30ರಂದು ಆರ್ಎಸ್ಎಸ್ ಹಿಂದೂ ರಾಷ್ಟ್ರ ವಿರೋಧಿಸಿ ಜನತಾ ಸಮಾವೇಶ ಎಂಆರ್ ಭೇರಿ. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಪುನರ್ರಚನೆ. ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ. ಮತ್ತು ಲಿಂಗಸುಗೂರು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಎಸ್ಡಿಎಂಸಿ ರಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.